ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಡ್ಜ್. ನಿಮ್ಮ ವಾರ್ಡ್ರೋಬ್ನಲ್ಲಿ ಎಷ್ಟೊಂದು ಬ್ಲೌಸ್ಗಳಿರ್ತವೆ, ಅವು ಫಿಟ್ ಆಗೋದಿಲ್ಲ, ಹಾಗೆ ಇಷ್ಟನೂ ಆಗೋದಿಲ್ಲ. ನಮ್ಮ ಬಾಡಿ ಸೈಜು ಕೆಲವೊಂದು ಕಾರಣಕ್ಕೆ ಸ್ವಲ್ಪ ಅಂದರೆ 1-2 kg ಆ ಥರ ಜಾಸ್ತಿ ಆಗ್ತಾ ಇರ್ತೀವಿ ಅಥವಾ ಕಡಿಮೆ ಆಗ್ತಾ ಇರ್ತೀವಿ. ನಂದು ಹಾಗೆ ಆಫ್ಟರ್ ಸರ್ಜರಿ ಒಂಚೂರು ದಪ್ಪ ಆಗಿದ್ದೀನಿ. ನನ್ನ ಹಳೆ ವಿಡಿಯೋ ನೋಡೋರಿಗೆಲ್ಲ, ಹಳೆ ವ್ಯೂವರ್ಸ್ಗೆ ಗೊತ್ತಾಗುತ್ತೆ. ಕಮೆಂಟಲ್ಲಿ ತಿಳಿಸಿ ದಪ್ಪ ಆಗಿದ್ದೀನಾ ಅಥವಾ ಅಷ್ಟೇ ಇದ್ದೀನಾ ಅಂತ. ಯಾವ ಸರ್ಜರಿ ಆಯಿತು, ಏನಾಗಿತ್ತು ನನಗೆ ಅಂತ ಎಲ್ಲ ಒಂದು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಈಗ ನೋಡಿ, ಒಂದಿಷ್ಟು ನಿಮ್ಮ ಹತ್ರ ಬ್ಲೌಸಿಗೆ ಸಂಬಂಧಪಟ್ಟ ಹ್ಯಾಕ್ಸ್ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ, ನಿಮ್ಮ ಟೈಮು ಸೇವ್ ಆಗುತ್ತೆ, ಹಾಗೆ ಹಣ ಉಳಿತಾಯ ಆಗುತ್ತೆ. ಟೈಲರ್ ಹತ್ರ ಪದೇ ಪದೇ ಓಡಾಡೋದು ಸಹ ತಪ್ಪುತ್ತೆ. ಈಗೆಲ್ಲ ನೋಡಿ, ಟೈಲರು ಹಳೆ ಬ್ಲೌಸ್ಗೆ ಅಥವಾ ಈ ಥರ ಅಲ್ಟ್ರೇಷನ್ ಅಂದರೆ ಕೆಲವರು ಮಾಡೋದೇ ಇಲ್ಲ. ಹಾಗೆ ನಿಮ್ಮ ಲುಕ್ ಸಹ ಚೇಂಜ್ ಆಗುತ್ತೆ. ಹಳೆ ಬ್ಲೌಸ್ಗೆ ಒಂದು ಹೊಸ ಡಿಸೈನರ್ ಲುಕ್ ಸಹ ಕೊಟ್ಟಾಗುತ್ತೆ. ಯಾವ್ಯಾವ ಹ್ಯಾಕ್ ಅಂತ ನೋಡೋಣ ಬನ್ನಿ. ಹ್ಯಾಕ್ ನಂಬರ್ 1 ನೋಡೋಣ. ನೋಡಿ, ಬ್ಲೌಸು ಲೂಸ್ ಆಗಿರುತ್ತೆ, ಕೆಲವೊಂದು ಬ್ಲೌಸ್ ಲೂಸ್ ಇರುತ್ತೆ, ಅಂದರೆ ಇಲ್ಲಿ ಲೂಸ್ ಆಗಿರುತ್ತೆ. ಅದನ್ನು ನಾವು ಕ್ವಿಕ್ಕಾಗಿ ಮನೆಯಲ್ಲೇ ಹೇಗೆ ಟೈಟ್ ಮಾಡಿ ಒಂದು ಒಳ್ಳೆ ಡಿಸೈನರ್ ಬ್ಲೌಸ್ ಥರ ರೆಡಿ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ. ಬ್ಲೌಸೇ ಆಗಿರ್ಬೋದು, ಸ್ಯಾರಿನೇ ಆಗಿರ್ಬೋದು, ನೋಡಿ ಯಾವಾಗಲೂ ಬಾಡಿಗೆ ಟೈಟಾಗಿ ಫಿಟ್ಟಾಗಿ ಉಟ್ಕೊಂಡಾಗೆ ನಾವು ಒಂದೊಳ್ಳೆ ಲುಕ್ ಕಾಣಿಸೋದು. ಈ ಥರ ಸೀರೆಗೆ ಅಥವಾ ಬ್ಲೌಸು ಸುಮಾರು ಟ್ರಿಕ್ಸು, ಹ್ಯಾಕ್ಸು ಅಂತ ಸುಮಾರು ವೀಡಿಯೋ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಅಂತಂದರೆ ಆ ವೀಡಿಯೋಸ್ ಎಲ್ಲ ಒಂದು ಸಲ ನನ್ನ ಹೋಮ್ ಪೇಜಲ್ಲಿ ಸಿಗುತ್ತೆ, ಚೆಕ್ ಮಾಡ್ಬೋದು. ನೋಡಿ, ನಾನು ಹೇಳಿದ್ನಲ್ವ ಲೂಸ್ ಅಂತ, ಈ ಥರ ಹಿಂದ್ಗಡೆ ಇಲ್ಲೇನಾದರೂ ಲೂಸ್ ಇತ್ತು ಅಂತಂದರೆ ಅದನ್ನು ನಾವು ಆಮೇಲೆ ಇಂದ ನಿಮಗೆ ಏನೂ ಡಿಸೈನ್ ಇಲ್ಲ, ಪ್ಲೇನಾಗಿತ್ತು, ಈ ಥರ ನೋಡಿ ಇಲ್ಲಿ ಬ್ಯಾಕ್ ಸೈಡು ನಿಮ್ಗೆ ಏನೂ ಡಿಸೈನ್ ಇಲ್ಲ, ಇದು ಒಂದು ಡೌರಿ ಬಿಟ್ಟರೆ ಇನ್ನೇನು ಡಿಸೈನ್ ಇಲ್ಲ ನಿಮಗೆ. ಹಾಗಾಗಿ ಇದನ್ನು ನಾವು ಒಂದೊಳ್ಳೆ ಡಿಸೈನರ್ ಬ್ಲೌಸ್ ಥರ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ ನೋಡಿ. ಅದಕ್ಕೆ ಏನಿಲ್ಲ, ಒಂದು ಸಿಂಪಲ್ ಈ ಥರದ್ದು ಬಳೆ ತೊಗೊಳ್ಳಿ, ಹಾಗೆ ಒಂದು ರಬ್ಬರ್ ಬ್ಯಾಂಡು ಅಷ್ಟೇ ಸಾಕು, ಏನೂ ಬೇಡ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನೀವು ನೋಡಿ ಅದನ್ನು ಯಾವ ಥರ. ಇದು ಬ್ಯಾಕ್ ಸೈಡು, ಇಲ್ಲಿ ಈ ಬಳೆನಿರುತ್ತಲ್ವ ಇದನ್ನು ಹಿಂದ್ಗಡೆ ಈ ಥರ ಸೆಂಟ್ರಲ್ಲಿಡಿ, ಸೆಂಟ್ರಲ್ಲಿ ಈ ಥರ ಸೆಂಟ್ರಲ್ಲಿಟ್ಟು ಆ ಬಳೆಗೆ ಈ ಥರ ಜಸ್ಟ್ ಒಂದು ರಬ್ಬರ್ ಬ್ಯಾಂಡ್ ಹಾಕಿಬಿಡಿ. ಅದು ಕಾಣೋದಿಲ್ಲ ನಿಮಗೆ, ಅದು ಒಳಗಡೆ ಹೋಗುತ್ತೆ. ತೋರಿಸ್ತೀನಿ ರೀ, ಏನು ಕಾಣಿಸ್ತಾ ಇದೆ ನೋಡಿ, ಅದು ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ. ವೇರ್ ಮಾಡಿದಾಗ ನಿಮಗೆ ಕರೆಕ್ಟಾಗಿ ಕಾಣಿಸುತ್ತೆ. ಹೀಗೆ ತೋರಿಸ್ತೀನಿ ನೋಡಿ, ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ. ನೋಡಿ ಈ ಥರ ಲುಕ್ ಕಾಣಿಸುತ್ತೆ ನಿಮಗೆ. ಮೊದಲು ನೋಡಿ ಎಷ್ಟು ಪ್ಲೇನಾಗಿ ಅನಿಸ್ತಾ ಇತ್ತು, ಈಗ ನೋಡಿ ಎಷ್ಟು ಡಿಸೈನ್ ಆಯಿತು. ನಾವೇ ಮಾಡಿದ್ದು, ಎಲ್ಲಿ ಏನು ಟೈಲರ್ ಹತ್ರ ಹೋಗಿಲ್ಲ, ಎಂಥದ್ದು ಇಲ್ಲ, ಕ್ವಿಕ್ಕಾಗಿ ಮಾಡಿಬಿಡ್ಬೋದು. ನೋಡಿ, ಈ ಹ್ಯಾಕು ನಿಮಗೆ ತುಂಬಾ ಯೂಸ್ ಆಗುತ್ತೆ. ನೀವೇ ನೋಡಿದ್ರಲ್ವ ವೇರ್ ಮಾಡಿದ್ರಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಅದು ನಿಮಗೆ ಹಾಗೆ ತೋರಿಸಿದ್ರೆ ಚೆನ್ನಾಗಿ ಕಾಣಲ್ಲ ಅಂತ ನಾನು ಹಾಕ್ಕೊಂಡು ನಿಮಗೆ ತೋರಿಸಿದ್ದು, ಟ್ರೈ ಮಾಡಿ ನೋಡಿ. ಈಗ ನೋಡಿ, ನೆಕ್ಸ್ಟ್ ಹ್ಯಾಕ್ ನೋಡೋಣ. ಕೆಲವೊಂದು ಬ್ಲೌಸು ತುಂಬ ಬೋರಿಂಗ್ ಆಗಿರುತ್ತೆ, ಅದು ನಮಗೆ ಉಟ್ಕೊಳೋಕ್ಕೆ ಇಷ್ಟ ಇರಲ್ಲ, ಏನು ಡಿಸೈನ್ ಇರಲ್ಲ, ಏನೂ ಇರಲ್ಲ. ಅಂಥ ಬ್ಲೌಸನ್ನ ನಾವು ಡಿಸೈನರ್ ಬ್ಲೌಸ್ ಥರ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ. ನೋಡಿ, ಈ ಥರ ಬ್ಯಾಕ್ ಸೈಡ್ ಇದಕ್ಕೂ ಅಷ್ಟೇ, ಏನು ಡಿಸೈನ್ ಇಲ್ಲ. ಹಾಗೆ ನೆಕ್ ಸಹ ತುಂಬ ರೌಂಡಾಗಿದೆ, ಒಂಥರ ಯಾಕೆಂದರೆ ಒಂಥರ ರೆಗ್ಯುಲರ್ ಥರ ಅನಿಸುತ್ತೆ, ಎಂಥ ಡಿಸೈನ್ ಇಲ್ಲ, ಏನಿಲ್ಲ. ನೋಡಿ, ಮುಂದೆ ಈ ಥರ ಹುಕ್ಕಿರುತ್ತಲ್ವ, ಇದನ್ನು ಓಪನ್ ಮಾಡಿ, ಏನಿಲ್ಲ ಈ ಥರ ಕಾಣಿಸ್ತಾ ಇದೆಯಲ್ಲ, ಈ ಥರ ನೋಡಿ ಟ್ವಿಸ್ಟ್ ಮಾಡಿ, ಹೀಗೆ ಟ್ವಿಸ್ಟ್ ಮಾಡಿ. ನೋಡಿ, ನಾವು ಟ್ವಿಸ್ಟ್ ಮಾಡಿದ್ವಲ್ಲ ಆಗಲೇ ನಿಮಗೆ ತೋರಿಸಿದ್ನಲ್ವ, ವೇರ್ ಮಾಡಿದಾಗ ಈ ಥರ ಕಾಣಿಸುತ್ತೆ ನೋಡಿ, ಒಂಥರ ಡಿಸೈನ್ ಬಂತಲ್ವ. ನೆಕ್ಸ್ಟ್ ಹ್ಯಾಕ್ ನೋಡೋಣ. ನಾವು ನೋಡಿ, ಹಿಂದೆ ಈ ಥರ ಬ್ಯಾಕ್ ಸೈಡ್ ಹುಕ್ ಬರೋ ಥರ ಇಟ್ಸ್ಕೊಂಡ್ಬಿಟ್ಟಿರ್ತೀವಿ. ಇದು ಕೆಲವೊಂದು ಸಲ ಹಾಕ್ಕೊಳೋಕ್ಕೆ ತುಂಬ ಕಷ್ಟ, ಅಂದರೆ ಬ್ಯಾಕ್ ಸೈಡು ಹುಕ್ಕು ಕೈಗೆ ಹೋಗಲ್ಲ ಅಂತ ಅಂದ್ಬಿಟ್ಟು ವಾರ್ಡ್ರೋಬಲ್ಲಿ ಸೈಡ್ಗೆ ಇಟ್ಟಿರ್ತೀವಿ. ಬಟ್ ಇದನ್ನು ನಾವು ಈಸಿಯಾಗಿ ಹೇಗೆ ಚೇಂಜ್ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ ನೋಡಿ. ಇದು ಹುಕ್ಕು ರಿಮೂವ್ ಮಾಡಿ, ಸೇಮ್ ಅದೇ ಥರ ಒಂದು ಬಳೆ, ಹಾಗೆ ಇದಕ್ಕೆ ರಬ್ಬರ್ ಬ್ಯಾಂಡ್ ಏನು ಬೇಡ, ಯಾವ ರೀತಿ ಇರುತ್ತಲ್ವ ಈ ಥರ ಇನ್ನೊಂದು ಸ್ವಲ್ಪ ಈ ಥರ ಫೋಲ್ಡ್ ಮಾಡಿ, ಹೀಗೆ ಟೈಟಾಗಿ ಹಿಂದ್ಗಡೆ ಒಂದು ಪಿನ್ ಬೇಕಾದರೂ ಹಾಕ್ಕೊಳ್ಳಿ, ಅಥವಾ ನಿಮಗೆ ಪಿನ್ನು
ಚುಚ್ಕೊಳ್ಳುತ್ತೆ ಅಥವಾ ಓಪನ್ ಆಗೋದು ಭಯ ಅಂತಂದರೆ ಸೂಜಿ ದಾರದಿಂದ ಒಂದು 3-4 ಆಗುತ್ತೆ ಇಲ್ಲಿ ಹೊಲಿಗೆ ಅಷ್ಟು ಹಾಕಿಬಿಡಿ. ಸೇಮ್ ದಾರದಿಂದ ಈ ಕಡೆನೂ ಅಷ್ಟೇ ಇಲ್ಲಿ ಈ ಥರ ಸ್ವಲ್ಪ ಹೀಗೆ ಫೋಲ್ಡ್ ಮಾಡಿ ಈ ಕಡೆ ಹೀಗೆ ಟೈಟಾಗಿ ಫಿಟ್ ಮಾಡ್ಕೊಂಬಿಡಿ. ನೀವು ಹುಕ್ಕಿಂದಾದರೂ ಮಾಡ್ಕೊಳ್ಳಿ, ಪಿನ್ನಿಂದಾದರೂ, ಸೇಫ್ಟಿ ಪಿನ್ ಬರುತ್ತಲ್ವ ಅದರಿಂದಾದರೂ ಮಾಡ್ಕೊಳ್ಳಿ, ಅಥವಾ ದಾರ ಸೂಜಿಯಿಂದಾದರೂ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಹಾಗೆ ನೀಟಾಗಿ ಹಾಕ್ಕೊಂಬಿಡ್ಬೋದು. ನೋಡಿ ಈ ಥರ ಬ್ಲೌಸ್ ಏನಿರುತ್ತಲ್ವ ಸ್ವಲ್ಪ ಡೀಪ್ ಇರುತ್ತೆ. ಆಗ ನಿಮಗೆ ಈ ಥರ ನೋಡಿ ಪೆಟಿಕೋಟು ಸೈಡಲ್ಲಿ ಕಾಣಿಸ್ತಾ ಇರುತ್ತೆ. ಅದನ್ನು ಹೇಗೆ ಹೈಡ್ ಮಾಡಬೇಕಂತ ತೋರಿಸ್ತೀನಿ. ನೋಡಿ ಈ ಥರ ಬ್ಯಾಕ್ ಸೈಡು ಡೀಪ್ ನೆಕ್ ಏನೋ ಇರುತ್ತೆ, ನಾವು ಬೋಟ್ ನೆಕ್ ಅಂತ ಏನು ಹೇಳ್ತೀವಲ್ವ ಅದು ನೋಡೋಕ್ಕೇನು ಚೆನ್ನಾಗಿರುತ್ತೆ, ಒಳ್ಳೆ ಡಿಸೈನ್ ಅಂತ ನಾವಂತೂ ಬ್ಲೌಸ್ಗೆಲ್ಲ ಇಡ್ಸ್ಕೊಂಡಿರ್ತೀವಿ. ಬಟ್ ಅದ್ರ ಸಮಸ್ಯೆ ಏನು ಅಂತಂದರೆ ಈ ಥರ ಬ್ರಾ ಕಾಣಿಸುತ್ತೆ ಗೊತ್ತಾ, ಒಳಗಡೆ ನಾವು ಹಾಕ್ಕೊಂಡಿರೋದು. ಅದಕ್ಕೆ ನಾವೇನು ಮಾಡಬೇಕು ಗೊತ್ತಾ, ಒಳಗಡೆ ನೋಡಿ ಈ ಥರ ಇದು ಬೋಟ್ ನೆಕ್ ಅಲ್ವಾ, ಈ ಥರ ಹಿಂದ್ಗಡೆದು ಹುಕ್ಕುದು ಬ್ರಾ ಕಾಣಿಸುತ್ತೆ. ಈ ಹುಕ್ಕು ಬ್ರಾದು ಹುಕ್ಕು ಥರ ನೋಡಿ ಹೀಗೆ ಫೋಲ್ಡ್ ಮಾಡಿ ಬ್ಲೌಸು ಈ ಥರ ಒಳಗಡೆಯಿಂದ ಈ ಥರ ಸೇಫ್ಟಿ ಪಿನ್ನ ಹಾಕ್ಕೊಳ್ಳಿ. ಈ ಥರ ನಿಮಗೆ ಸೇಫ್ಟಿ ಪಿನ್ನು ಚುಚ್ಚುತ್ತೆ ಅನ್ನೋದಾದರೆ ಒಂದು 3-4 ಹೊಲಿಗೆ ಬೀಳುತ್ತೆ. ಸೂಜಿ ದಾರ ತೊಗೊಂಡು ನೀವು ಹೊಲಿಗೆ ಸಹ ಹಾಕ್ಕೋಬೋದು. ಈ ಥರ ಬ್ಲೌಸ್ ಒಳಗಡೆಯಿಂದ ಈ ಥರ ಪಿನ್ ಸೇಫ್ಟಿ ಪಿನ್ ಹಾಕ್ಕೊಂಬಿಟ್ರೆ ಅವಾಗ ನಿಮಗೆ ಬ್ರಾ ಕಾಣಿಸೋದೇ ಇಲ್ಲ. 2 ಸೈಡ್ ಅಷ್ಟೇ, ನಿಮ್ಗೆ ಅರ್ಥ ಆಯ್ತಲ್ವಾ? ಅಷ್ಟೇ ನೋಡಿ ಈ ಥರದ್ದು ಹೀಗೆ ಫೋಲ್ಡ್ ಮಾಡಿ ಹಿಂದ್ಗಡೆಯಿಂದ ಈ ಥರ ಪಿನ್ನು ನೋಡಿ 2 ಸೈಡು ಆ ಥರ ಬ್ರಾಗೆ ಸೇರಿಸಿ ನಿಮಗೆ ಉಕ್ ಹಾಕಿದರೆ ಬ್ರಾ ಒಳಗಿಂದ ಅಂದರೆ ಇಲ್ಲಿ ಕಾಣಿಸೋದೇ ಇಲ್ಲ, ಸೈಡಲ್ಲಿ ಇಲ್ಲಿ ಬರುತ್ತಲ್ವ ಕಾಣಿಸೋದೇ ಇಲ್ಲ. ಈ ಹ್ಯಾಕ್ ನೋಡಿ ಟ್ರೈ ಮಾಡಿ ನೋಡಿ, ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟ್ ನೋಡಿ ಈ ಹ್ಯಾಕ್ ಅಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ಇದಕ್ಕೆ ಈ ಥರ ಹುಕ್ಕು ತೊಗೊಳ್ಬೇಕಾಗುತ್ತೆ. ಇದ್ರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ಇದು ಈ ಬ್ಲೌಸ್ಗೆ ಅಂತಲ್ಲ, ಸುಮಾರು ಅದಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ತೋರಿಸ್ತಾ ಇರ್ತೀನಿ. ಹಾಗಾಗಿ ಒಂದು ಈ ಥರ ತೊಗೊಂಡಿಟ್ಕೊಳ್ಳಿ. ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಕಲರು ಬರುತ್ತೆ, ಇದರಲ್ಲಿ ಕಲರ್ಸು ಇರುತ್ತೆ. ಇದು ಯಾವ್ಯಾವ ಥರ ಕೊಟ್ಟಿರ್ತಾರೆ ಅಂದರೆ ಈ ಥರ ಕೊಟ್ಟಿರ್ತಾರೆ, ಈ ಥರ ಒಂದು ಇದು ಬಂದಿರುತ್ತೆ. ಆಮೇಲೆ ಈ ಥರದ್ದು 2 ಕೊಟ್ಟಿರ್ತಾರೆ. ಈ ಥರದ್ದು 4 ಗುಂಡು ಕೊಟ್ಟಿರ್ತಾರೆ. ಇದು ನಾನು ಹೇಳಿದ್ನಲ್ವ ಕಲರು, ಇದೇನು ನಾನು ಬ್ಲ್ಯಾಕಲ್ಲಿ ತೊಗೊಂಡಿದ್ದೀನಲ್ವ ಇದರಲ್ಲಿ ಕಲರ್ಸ್ ಬರ್ತವೆ, ತೊಗೊಳ್ಬೋದು. ಇದು ನಿಮಗೆ ಓಪನ್ ಮಾಡಿರೋದು, ಇದು ಹಿಂದ್ಗಡೆ ಈ ಥರ ಹೋಗ್ತಿರುತ್ತೆ. ನಾನು ಓಪನ್ ಮಾಡಿದ್ದೀನಿ. ಸದ್ಯಕ್ಕೆ ಇವೆರಡೇನು ಯೂಸ್ ಆಗೋಲ್ಲ, ಅಂದರೆ ಈ ಹ್ಯಾಕಿಗೆ ಈ ಬ್ಲೌಸ್ ಹ್ಯಾಕಿಗೆ ಯೂಸ್ ಆಗೋಲ್ಲ, ಈ ಗುಂಡು ಮಾತ್ರ ಯೂಸ್ ಆಗುತ್ತೆ. ತೋರಿಸ್ತೀನಿ ಯಾವ ಥರ ಅಂತ. ಈ ಥರ ಬ್ಲೌಸ್ ಇರುತ್ತೆ ನೋಡಿ, ಹಿಂದ್ಗಡೆ ಅಂದರೆ ಓಪನ್ ಇರುತ್ತಲ್ವ ನೋಡಿ, ಈ ಥರ ಓಪನ್ ಇರೋ ಬ್ಲೌಸು. ಆಮೇಲೆ ಈ ಬ್ಲೌಸು ಅಷ್ಟೇ, ನಿಮಗೆ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ತೊಗೊಳ್ಬೋದು. ತುಂಬ ಚೆನ್ನಾಗಿದೆ ಇದು. ಬ್ಲಫ್ ಅಂದರೆ ಇಲ್ಲಿನೂ ಪಫ್ ಸ್ಲೀವ್ ಅಂತಾರಲ್ವ ಅದು ಬರುತ್ತೆ. ಈ ಥರ ಇಲ್ಲೊಂದಿಷ್ಟು ಗೊಂಡೆ ಬರುತ್ತೆ. ಆಮೇಲೆ ಇದೊಂದು ಡೋರಿ ಕೊಟ್ಟಿದ್ದಾರೆ, ಬೇಕಂದರೆ ನೀವು ತೊಗೋಬೋದು, ಲಿಂಕ್ ಕೊಟ್ಟಿರ್ತೀನಿ. ಇದನ್ನು ಯಾವ ಥರ ಯೂಸ್ ಮಾಡಬೇಕು, ಆಮೇಲೆ ಇದನ್ನು ತೆಗೆಯೋದಲ್ಲಿ ಸಹ ಟ್ರಿಕ್ ಇದೆ ನೋಡಿ. ಈ ಥರ ಇರುತ್ತಲ್ವ ಹುಕ್ಕು, ಇದನ್ನು ಸ್ವಲ್ಪ ಈ ಥರ ಒಳಕ್ಕೆ ಪ್ರೆಸ್ ಮಾಡಿ ತೆಗಿಬೇಕು. ಆಮೇಲೆ ಸುಮ್ಮನೆ ಇದನ್ನು ಪ್ರೆಸ್ ಮಾಡಿದರೆ ಲಾಕ್ ಆಗಿಬಿಡುತ್ತೆ, ಅದು ತಂತಾನೇ ಲಾಕ್ ಆಗಿಬಿಡುತ್ತೆ. ಬ್ಲೌಸ್ ನೋಡಿ ಈ ಹುಕ್ ಬಳಸಿ ಯಾವ ಥರ ನಾವು ಡಿಸೈನ್ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ ನೋಡಿ. ಈ ಹಿಂದ್ಗಡೆ ಹುಕ್ ಏನಿದೆಯಲ್ಲ ಸ್ವಲ್ಪ ಓಪನ್ ಮಾಡಿ ಈ ಥರ ಹುಕ್ ಬರೋ ಕಡೆ ಅದನ್ನು ಒಳಗಡೆ ಮಾಡಿ ಸ್ವಲ್ಪ ಹೀಗೆ ಕ್ರಾಸಾಗಿ, ಯಾಕಂದರೆ ಇದೆಲ್ಲ ಏನಂದರೆ ಗೋಟ್ ಇರೋದ್ರಿಂದ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಎಡ್ಜಲ್ಲಿ ನೋಡಿ ರೌಂಡ್ ಶೇಪಲ್ಲಿ ಮಾಡಿರ್ತಾರಲ್ವ ಅದೊಂಥರ ನಿಮಗೆ ಡಿಸೈನ್ ಥರ ಕಾಣಿಸುತ್ತೆ. ಇದನ್ನು ಸ್ವಲ್ಪ ಈ ಕಡೆ ಮಾಡಿ ಈ ಹುಕ್ಕೇನಿರುತ್ತಲ್ವ ನೋಡಿ, ಇದು ಈಸಿಯಾಗಿ ಹೋಗುತ್ತೆ, ತುಂಬ ಶಾರ್ಪ್ ಇರುತ್ತೆ. ಈ ಥರ ಪ್ರೆಸ್ ಮಾಡಿ ನೋಡಿ, ಈ ಥರ ಪ್ರೆಸ್ ಮಾಡಿದರೆ ಈ ಕಡೆ ಈ ಥರ ಹಿಂಗೆ ಶಾರ್ಪ್ ಇರುತ್ತಲ್ವ ಎಡ್ಜು ಬರುತ್ತೆ. ಅದಕ್ಕೆ ನೋಡಿ ಈ ಥರ ಒಂದು ಹಿಂದ್ಗಡೆ
ಏನಿಲ್ಲ, ಜಸ್ಟು ಈ ಥರ ಪ್ರೆಸ್ ಮಾಡಿಬಿಟ್ರೆ ಆಗೋಯ್ತು. ತುಂಬ ಗಟ್ಟಿ ಟೈಟಾಗಿ ಹಿಡ್ಕೊಳ್ಳುತ್ತೆ. ಇಲ್ಲಿ ನೋಡಿ, ತೋರಿಸ್ತೀನಿ ನಿಮಗೆ ಎಷ್ಟು. ನೋಡಿ, ಈ ಥರ ಮಾಡಿದ್ರೂ ಬಾಚ ಬರೋದೇ ಇಲ್ಲ. ಈ ಥರ ಕೆಳಗಡೆನೂ ಒಂದು ಸೇಮ್ ಅದೇ ಥರನೇ ನೋಡಿ, ಈ ಕಡೆಯಿಂದ ಹಿಂಗೆ ಪ್ರೆಸ್ ಮಾಡಿದರೆ ಶಾರ್ಪ್ ಇರೋದು ಆಚೆ ಬರುತ್ತೆ. ಹಿಂದ್ಗಡೆ ಈ ಥರದ್ದು ಕೊಟ್ಟಿರ್ತಾರಲ್ವ, ಅದನ್ನು ಜಸ್ಟ್ ಈ ಥರ ಪ್ರೆಸ್ ಮಾಡಿಬಿಟ್ರೆ ಆಗೋಯ್ತು. ಟೈಟಾಗಿ ಹಿಡ್ಕೊಳ್ಳುತ್ತೆ. ಆಮೇಲೆ ಇದನ್ನು ತೆಗೆಯೋದು ಅಷ್ಟೇ. ಇದು ಹಿಂದ್ಗಡೆದೇನಿರುತ್ತಲ್ವ, ಇನ್ನು ಸ್ವಲ್ಪ ಪ್ರೆಸ್ ಮಾಡಿದರೆ ನೋಡಿ ಈಸಿಯಾಗಿ ಬಂದ್ಬಿಡುತ್ತೆ. ನೋಡಿ, ಈ ಥರ ಕಾಣಿಸುತ್ತೆ. ಅಂದರೆ ಇದು ಸ್ವಲ್ಪ ಈ ಕಡೆ ಮೂವ್ ಮಾಡಿ ಕ್ರಾಸ್ ಥರ ಬರುತ್ತೆ ಒಂಚೂರು. ಈಗ ನೋಡಿ, ನೆಕ್ಸ್ಟ್ ಹ್ಯಾಕ್ ನೋಡೋಣ. ಈ ಥರ ನೋಡಿ, ಸಿಂಪಲ್ ಬ್ಲೌಸ್ ಇರುತ್ತೆ. ಈ ಥರ ಏನು ಡಿಸೈನ್ ಇರಲ್ಲ, ತುಂಬ ಬೋರಿಂಗ್ ಆಗಿರುತ್ತೆ. ಈ ಥರ ಬ್ಲೌಸ್ನ ನಾವು ಒಂದು ಒಳ್ಳೆ ಡಿಸೈನರ್ ಬ್ಲೌಸ್ ಥರ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ. ಹಿಂದೆ ಯಾವ ಥರ ನೆಕ್ಗೂ ಡಿಸೈನ್ ಇಲ್ಲ, ರೌಂಡ್ ನೆಕ್ ಇದೆ. ಹಾಗಾಗಿ ಈ ಥರ ನೋಡಿ, ಒಂದು ಮುತ್ತಿನ ಸರ ಎರಡೂ ಕಡೆ ಈ ಥರ ಜಾಯಿಂಟ್ ಮಾಡೋದಿರಬೇಕು. ಹಿಂದುಗಡೆ ಇರುತ್ತಲ್ಲ, ಈಗ ತಗೊಂಡು ಹೀಗೆ ಸುತ್ತಿ, ಹೀಗೆ ಸುತ್ತಬಿಟ್ಟು ಇದಿರುತ್ತಲ್ವ, ಈ ಥರ ಸುತ್ತ ಮಾಡಿ ಇದನ್ನು ಒಳಗಡೆ ಹಾಕಬೇಕು. ನೀಟಾಗಿ ಇದು ವೇರ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಈ ಥರ ತೋರಿಸಿದಾಗ ನಾನು ಪ್ರತಿಯೊಂದು ವೇರ್ ಮಾಡಿ ನಿಮಗೆ ತೋರಿಸ್ತಾ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತ ನಾನು ಹಾಗೆ ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು. ನಿಮಗೆ ದಪ್ಪ ದಪ್ಪ ಮುತ್ತು ಬರುತ್ತಲ್ವ, ಅದು ತೊಗೊಂಡ್ರೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಥರ ಕಾಣಿಸುತ್ತೆ. ಈ ಥರ ಸುತ್ತಬಿಟ್ಟು ಹಾಕಿದಾಗ ನೋಡಿ, ಇದಾಗ್ಬಿಟ್ಟು ತೋರಿಸ್ತೀನಿ. ಈ ಥರ ಕಾಣಿಸುತ್ತೆ. ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಇದೇ ಥರ ಮುಂದೇನೂ ನಿಮಗೆ ಡಿಸೈನ್ ಬೇಕು ಅಂತಂದರೆ ಮುಂದೇನೂ ಅದೇ ಥರ ಸುತ್ತಬಿಟ್ಟು ಅದನ್ನು ಲಾಕ್ ಮಾಡ್ಬೋದು. ಈ ಟ್ರಾನ್ಸ್ಪರೆಂಟ್ ಸಾರಿ ಎಲ್ಲ ಹಾಕ್ಕೊಳೋರಿಗೆ ತುಂಬ ಇಷ್ಟಪಡ್ತಿರ್ತಾರೆ ನೋಡಿ, ಅಂಥವ್ರು ಹಾಕ್ಕೊಂಡಾಗ ಅದು ಡಿಸೈನ್ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಹ್ಯಾಕ್ ನೋಡೋಣ. ನೋಡಿ, ಈ ಸಮಸ್ಯೆ ಅಂತೂ ಎಲ್ಲರೂ ಫೇಸ್ ಮಾಡೇ ಇರ್ತಾರೆ. ಏಕೆಂದರೆ ಕೆಲವೊಂದು ಬ್ಲೌಸು ಇಲ್ಲಿ ಶೋಲ್ಡರ್ ಹತ್ರ ಸ್ವಲ್ಪ ಲೂಸ್ ಆಗಿರುತ್ತೆ. ಆಗ ಪದೇ ಪದೇ ಹೀಗೆ ಬಂದ್ಬಿಟ್ಟು ಒಳಗಿಂದು ನಮ್ಮ ಬ್ರಾ ಎಲ್ಲ ಈ ಥರ ಕಾಣಿಸ್ತಾ ಇರುತ್ತೆ. ನೋಡ್ತಿರ್ಬೋದು. ಹೀಗೆ ಪದೇ ಪದೇ ಈ ಥರ ಬರ್ತಾ ಇರುತ್ತಲ್ವ. ಹಾಗೆ ಆ ಥರ ಬ್ಲೌಸ್ಗೆ ಏನು ಮಾಡಬೇಕು ಗೊತ್ತಾ, ಈ ಥರ ಒಂದು ಸೇಫ್ಟಿ ಪಿನ್ ತೊಗೊಳ್ಳಿ. ಗೋಲ್ಡ್ ಕಲರ್ದು ಚಿಕ್ಕದಾಗಿರುತ್ತೆ, ತುಂಬ ದೊಡ್ಡದಾಗೇನೂ ಇರಲ್ಲ. ಇದನ್ನು ನೋಡಿ, ನಿಮ್ಮ ಬ್ರಾಗು ಮತ್ತು ಬ್ಲೌಸ್ಗೂ ಸೇರಿಸಿ ಚಿಕ್ಕದಾಗಿ ಒಂದು ಪಿನ್ ಹಾಕಿ. ನಿಮ್ಗೆ ಕಾಣಿಸೋದೇ ಇಲ್ಲ, ಇದು ಇರೋದೇ ಪುಟ್ಟದಾಗಿರುತ್ತೆ. ಆಮೇಲೆ ಗೋಲ್ಡ್ ಕಲರ್ ಇರೋದ್ರಿಂದ ಕಾಣಿಸೋದೇ ಇಲ್ಲ. ಈ ಥರ ಹೊರಗಡೆಯಿಂದ ಬ್ರಾಗು ಮತ್ತು ನಿಮ್ಮ ಬ್ಲೌಸ್ಗೂ ಸೇರಿಸಿ ಹಾಕೊಂಡ್ಬಿಟ್ರೆ ಆಗ ಮತ್ತೆ ಕಾಣಿಸೋದೇ ಇಲ್ಲ. ಈ ಥರ ಈ ಸೈಡು ಮತ್ತು ಈ ಸೈಡು ಎರಡು ಸೈಡು ಹಾಕ್ಕೊಂಬಿಟ್ರೆ ನಿಮಗೆ ಪದೇ ಪದೇ ಕಾಣಿಸೋದೇ ಇಲ್ಲ. ಅದು ಒಂಥರ ಮುಜುಗರ ಆಗೋದನ್ನು ಅವಾಯ್ಡ್ ಮಾಡ್ದಂಗೂ ಆಗುತ್ತೆ. ಈ ಹ್ಯಾಕು ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ, ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಹ್ಯಾಕ್ ನೋಡೋಣ. ನೋಡಿ, ತುಂಬ ಹಳೆ ಬ್ಲೌಸ್ ಇರುತ್ತೆ, ಅದು ನೀವು ಮದುವೆಯಲ್ಲಿ ಹೊಲಿಸಿರ್ತೀರ, ಅದು ನಿಮ್ಗೆ ಇವಾಗ ಫಿಟ್ ಆಗೋದೇ ಇಲ್ಲ. ಸೈಡಲ್ಲಿ ನೀವು ಈ ಥರ ಸೈಡ್ ಎಷ್ಟು ಸ್ಟಿಚ್ ಬಿಚ್ಚಿದ್ರೂ ನಿಮಗೆ ಟೈಟ್ ಆಗ್ತಾ ಇರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ಈ ಥರ ಎರಡು ಬಳೆ ತೊಗೊಳ್ಳಿ. ಬಳೆ ತೊಗೊಂಡು ಆಗಲೇ ಒಂದು ಹ್ಯಾಕಲ್ಲಿ ತೋರಿಸಿದ್ದೆ ನೋಡಿ, ಈ ಥರ ಫೋಲ್ಡ್ ಮಾಡಿ ಸೇಫ್ಟಿ ಪಿನ್ ಹಾಕ್ಕೊಳ್ಳಿ ಒಳಗಡೆಯಿಂದ. ನೋಡಿ, ಎರಡು ಸೈಡು ಈ ಥರ ಫೋಲ್ಡ್ ಮಾಡಿ ಬ್ಯಾಕ್ ಸೈಡು ಸೇಫ್ಟಿ ಪಿನ್ನಿಂದ ಈ ಥರ ಅಂಟಿಸ್ಕೊಳ್ಳಿ. ಅಥವಾ ಸೇಫ್ಟಿ ಪಿನ್ ಬೇಡ ಅಂದರೆ ನೀವು ಸೂಜಿ ದಾರದಿಂದ ಬೇಕಾದರೂ ಸ್ಟಿಚ್ ಮಾಡ್ಕೋಬೋದು. ನೋಡಿ, ಈ ಥರ ಎರಡೂ ಕಡೆ ಬಳೆ ಫಿಕ್ಸ್ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಅಂದರೆ ಸ್ಪೇಸ್ ಸಿಗುತ್ತೆ, ಸ್ವಲ್ಪ ಲೂಸ್ ಆಗುತ್ತೆ. ಈಗ ಇದೆರಡೂ ಬಳೆನ ಈ ಥರ ತೊಗೊಂಡು ದಾರದಿಂದ ಅಥವಾ ನಿಮಗೆ ಉಲಾನ್ ಇತ್ತಂತಂದರೆ ಅದರಿಂದ ಬೇಕಾದರೂ ಈ ಥರ ಕಟ್ಟಿ ಎರಡು ಸೇರಿಸಿ. ನೋಡಿ, ಈ ಥರ ದಾರದಿಂದ ಕಟ್ಟಿ. ಇದು ನಿಮಗೆ ದಾರ ಕಾಣಬಾರ್ದು, ಇನ್ನೂ ಡಿಸೈನ್ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಾದರೆ
ಈ ಥರದ್ದೇನಾದರೂ ಇಲ್ಲಿ ಡಬಲ್ ಸೈಡು ಟೇಪ್ ಬರುತ್ತಲ್ವ ಅದನ್ನು ಇಟ್ಬಿಟ್ಟು ನೋಡಿ ಈ ಥರ ಅಂಟಿಸ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಈಗ ನೋಡಿ ನೆಕ್ಸ್ಟ್ ಹ್ಯಾಕ್ ನೋಡೋಣ. ಕೆಲವೊಂದು ಬ್ಲೌಸ್ ನೋಡಿ ಲೆಂತು ಸ್ವಲ್ಪ ಉದ್ದ ಇರುತ್ತೆ, ಮುಂದ್ಗಡೆನೂ ಅಷ್ಟೇ ನೋಡಿ ಇದ್ರದ್ದು ಲೆಂತ್ ನೋಡಿ ತುಂಬ ಉದ್ದ ಇದೆ. ಹಾಗಾಗಿ ಇದನ್ನು ಸ್ವಲ್ಪ ಹೈಟ್ ಕಡಿಮೆ ಮಾಡ್ಬೋದು. ಹಾಗೆ ಇಲ್ಲಿ ಲೂಸ್ ಏನಾದರೂ ಇದ್ರೂ ಟೈಟ್ ಮಾಡ್ಬೋದು. ನೋಡಿ ಹೀಗೆ ಓಪನ್ ಮಾಡಿಬಿಟ್ಟು ಈ ಥರ ಫೋಲ್ಡ್ ಮಾಡಿಕೊಂಡು ನೋಡಿ ಇಲ್ಲಿ ಅಂದರೆ 2 ಹುಕ್ಕುದು ದಾರ ಬಿಟ್ಬಿಟ್ಟು ಇಲ್ಲಿ ನೀವು ಈ ಥರ ಹಾಕ್ಕೊಂಡಾಗ ನಿಮಗೆ ಇದೊಂದು ಶೇಪ್ ಸಹ ಬರುತ್ತೆ ನಿಮಗೆ ಮುಂದ್ಗಡೆ. ಹಾಗೆ ಹೈಟ್ ಸಹ ಕಡಿಮೆ ಆಗುತ್ತೆ, ಇಲ್ಲಿ ಹೈಟ್ ಕಡಿಮೆ ಆಗುತ್ತೆ ಮುಂದ್ಗಡೆನೆ. ನೋಡಿ ಇಷ್ಟು ಹ್ಯಾಕ್ಸಲ್ಲಿ ನಿಮಗೆ ಯಾವ ಹ್ಯಾಕ್ ತುಂಬ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೆಕ್ಸ್ಟು ಯಾವ ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡಬೇಕನ್ನೋದು ಸಹ ತಿಳಿಸಿ, ಅದನ್ನು ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.